ಹೇಳ್ರಪ್ಪ ಹೇಳ್ರು. ಅಣ್ಣ ತುಮಕೂರಿಂದ ದೂದ್ ಸಾಗರ್ಗೆ ಇನ್ನೂ 1.5 ಅವರ್ ಇದೆ. ಟೈಮ್ ಪಾಸ್ ಮಾಡಬೇಕು 1.5 ಅವರು. ಚೆನ್ನಾಗೈತಾ ಟೊಮೆಟೊ ಬಾತು? ಇನ್ನೂ ಏನಾದ್ರು ಬೇಕೇನೆ? ಕರೆಕ್ಟಾಗಿ ಹೇಳು. 2 ಪ್ಲೇಟ್ ತಿಂದಿದ್ಯಾ? ಏನಾದ್ರು ಬೇಕು ಹೇಳು. ತುಮಕೂರು ಊಟ ಮತ್ತೆ ಸಿಗಲ್ಲ. ರೈಲ್ವೆ ಸ್ಟೇಷನ್ಗೆ ಮೊದಲನೇ ಬಾರಿ ಪಯಣ. ಇಲ್ಲಿ ನೋಡಲ್ಲ. ಓಯ್ 1.5 ಅವರ್ ಟೈಮ್ ಪಾಸ್ ಮಾಡಬೇಕು. ಆಗ್ತಾ ಇಲ್ಲ. 1.5 ಅವರ್ ಟೈಮ್ ಪಾಸ್ ಮಾಡೋದು ಕಷ್ಟ ಇದೆ. ಟ್ರೈನ್ ಬೇಗ ಬಂದರೆ ಸಾಕು. ಟ್ರೈನ್ ಇನ್ನೂ ಬೆಂಗಳೂರೇ ಬಿಟ್ಟಿರಲ್ಲ, ಈಗ ಬಿಟ್ಟಿರ್ತಾನೆ. ಏನಾ ಇನ್ನೂ ಬೆಂಗಳೂರು ಬಿಟ್ಟಿರಲ್ವೇ? ಎಷ್ಟೊತ್ತಿಗೆ ಹೇಳಿ ಬರೋದು ಕರೆಕ್ಟಾಗಿ? 3:40ವರೆಗೂ ನಿದ್ದೆ ಮಾಡ್ತೀನಿ ಬಾ ನಾನು. ಏನು ರೈಲ್ವೆ ಸ್ಟೇಷನ್ ಎಲ್ಲ ಫುಲ್ ಕಾಡಿದೆ. ಇವಾಗ ಒಬ್ಬರು ಇಲ್ಲ ಜನ. ಯಾವಲ್ಲೂ ತಿನ್ನೋದ್ರಾಗೆ ಇರ್ತೀಯಲ್ಲೇ. ಇವಾಗ ಇನ್ನೂ 3 ದೋಸೆ ತಿಂದಿದ್ಯಾ? ಹಾಂ ಚಿಪ್ಸ್ ತಗೋಬೇಕೇನೋ ವಿಜಿ? ಕೇದಾರ್ನಾಥ್ ಫೋನ್ ಅಂತ ಹೇಳ್ಬಿಟ್ಟು ಎಲ್ಲಿ ದೂದ್ ಸಾಗರಿಗೆ ಕರ್ಕೊಂಡು ಮಾಡ್ಬಿಟ್ಟಾರಲ್ಲಿ. ಕೇದಾರ್ನಾಥಲ್ಲಿ ಟ್ರೆಕ್ಕಿಂಗ್ ಕ್ಲೋಸ್ ಆಗಿದೆ. ಯಾವುದು ಕಾಪ ಸದ್ಯಕ್ಕೆ ಬಂದಲ್ಲ. ನೆಕ್ಸ್ಟ್ ಸಲ ಅಭಿದಿ ದುಬೈಗೆ ಹೋಗೋಣ. ನೆಕ್ಸ್ಟ್ ಸಲ ದುಬೈ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ದುಬೈಗೆ ಹೋಗೋಣ ನೆಕ್ಸ್ಟ್ ಸಲ. ದುಬೈ ಇದೇ ಮಾತು. ದುಬೈ ಎಲ್ಲ ಸದ್ಯಕ್ಕೆ ನೆಸ್ಸಲ್ಲೇ ಕೇದಾರ್ನಾಥ್ ಕೋಲ್ಡ್ ಅಷ್ಟೇ. ಇವಳು ನೋಡಿ, ಇವಳಿಂದ ಇವಾಗ ಇದು ದೂದ್ ಸಾಗರ್ಗೆ ಹೋಗ್ತಿರೋದಾಯ್ತು. ಒಂದು ಅವರ್ ಟೈಮ್ ಆಯ್ತಲ್ಲೋ ವಿಜ್ಜಿ. ಯಾವ ಟ್ರೈನ್ ತಡ್ ನಿಲ್ಸಲ್ಲ ಲೈ. ನಿಲ್ಸಿದ್ದೀನಲ್ಲ ಇಲ್ಲ ಇದೆಲ್ಲ ಇದು ಹೋಗ್ತತೆ ನಮ್ಮ ಕಡೆಗೆ. ಹತ್ಕೊಂಡು ಹೋಗು, ಎಲ್ಲಿಗೆ ಹೋಯ್ತತ ಅಲ್ಲಿ ಇಳ್ಕೊಂಡ್ಬಿಡು. ಮೈಸೂರದಲ್ಲ ಇದಲ್ಲ. ಮೈಸೂರು ಎಲ್ಲಿದು? ಶಿವಮೊಗ್ಗ. ಹೋಗೋಣ ಜೋಗ್ ಫಾಲ್ಸ್ಗೆ. ದೂದ್ ಸಾಗರ್ ಕ್ಯಾನ್ಸಲ್ ಅಲ್ಲೋ ವಿಜಿ? ಜೋಗ್ ಫಾಲ್ಸ್. ದೂದ್ ಸಾಗರ್ ಟು ಜೋಗ್ ಫಾಲ್ಸ್ ಓಕೆನಾ? ಹಾಂ ವಾ ನಡಿ ಜೋಗ್ ಫಾಲ್ಸ್ ಸಾಕು. ಹಾಂ ಹೋಗೇನು ದೂದ್ ಸಾಗರ್ಗೆ ಹೋಗ್ಬೇಕಾ? ಪಕ್ಕ ಜೋಗ್ ಫಾಲ್ಸ್ ಬೇಡ. ಆದ್ಮೇಲೆ ಬರ್ತಾಯ್ತಲ್ಲ ಇದರಲ್ಲಿ. ಏನೋ ಇಷ್ಟು ಲೇಟ್ ಆಯ್ತಲ್ಲಿ. ನೀನು ನಂಬ್ಕೊಂಡು 11 ಗಂಟೆಗೆ ಬಂದು ಬರಲು ತಿಂಡಿ ತಿಂದಂಗಲ್ಲಿ ವಿಜಯ್. ಅದಕ್ಕೆ ಹೇಳೋದು. ಬಿರಿಯಾನಿ ಕಾಳಿಸ್ಬಿಟ್ಟಲ್ಲಿ. 1.5 ಗಂಟೆ ಲೇಟ್ ಆದ್ಮೇಲೆ ಬರ್ತಾಯ್ತಪ್ಪ ಟ್ರೈನು. ಕೊನೆಗೂ ನಮ್ಮ ಟ್ರೈನ್ ಬಂತು. ಬೇಗ ಸೀಟ್ ನೋಡಿ. ನಡಿ 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 ಜಲ್ದಿ, ನಂಗೆ ಮಲ್ಕೋಬೇಕಪ್ಪಯ್ಯ. ಲಕ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಓಕೆ ಆರ್ ಯು ಓಕೆ? ಹೈಟ್ ಆತೇನೋ ನಿಂಗೆ? ತಡಿ ತಾತೀನಿ ಇಬ್ರು ಎಬ್ಬಿಸ್ತೀನಿ. ಇವರಿಬ್ರು ಜಾಸ್ತಿ ಇಂಡಿಯಾ ಜಾಸ್ತಿ ಆಡ್ತವ್ರೆ. ನಮ್ಮ ಅಧಿಕಾರ ಐತೆ 2 ಸೀಟಾಗೆ. ಆ ಚಿಪ್ಸ್ ಎಲ್ಲ ಖಾಲಿ ಮಾಡೋವರೆಗೂ ಖಾಲಿ. ಆಮೇಲಿಂದ ಕಾಫಿ ಕುಡಿತೇನೋ? ಓಯ್ ಕಾಫಿ ಕುಡಿತೀಯ? ಒಂದು 10 ನಿಮಿಷ ತಡ್ಕ, ಎಬ್ಬಿಸ್ತೀನಿ ಮಚ್ಚಿ. A few moments later. ಈ ಕಡೆನೇ ಬಂತು. ಫೈನಲಿ ದೂದ್ ಸಾಗರ್ ಟ್ರೈನ್ಗೆ ನನ್ನ ಮಗನ ಮಾತು ನೆಚ್ಕೊಂಡು 11 ಗಂಟೆಗೆ ಬಂದ್ಬಿಟ್ಟು. ಎಷ್ಟೋ ಟೈಮ್ ಅಪ್ಪಿ? ಓಯ್ ಟೈಮ್ ಎಷ್ಟು? 4 ಗಂಟೆಗೆ ಆಯಿತು. 4:15.
ಹಾ ವಿಜಿ ಗುಡ್ ನೈಟ್. 8 a.m. नाइट व्यू दूध सागर ಎಲ್ಲಿದೆ दूध सागर ಮಾಮ್ ಇದೆ ಮಾಮ್ ಇಲ್ಲೇ ಅಲ್ಲ ಕತ್ತಲ್ ನೋಡಕ್ ಕಾಯ್ತವ್ರಿ ಇವ್ರಿಬ್ರು. ಅಯ್ಯೋ ಈ ಕಡೆ ಬರುತ್ತೆ ಯಾವನಿಗೆ ಗೊತ್ತು. ಹಾ ಕತ್ಲಾಕ್ ದೂದ್ ಸಾಗರ್ ಹುಡುಕ್ತಾವ್ರಿಬ್ರು. ದೇವರೇ ಕಾಪಾಡಬೇಕು. ನಾನ್ ದೂದ್ ಸಾಗರ್ ಹುಡುಕ್ತಿಲ್ಲ. ಏ ಹಿಂದೆ ಬರಲಿ ಅಪ್ಪಯ್ಯ, ನಾನು ನಿನ್ ತಿರ್ಗಾ ಎಲ್ಲಿ ಹುಡ್ಕನ. ಮಧ್ಯರಾತ್ರಿ 3 ಗಂಟೆ ದೂದ್ ಸಾಗರ್ ನೈಟ್ ವ್ಯೂ ನೋಡೋಕೆ ಹೋಗ್ತಾ ಇದೀವಿ. ಬರೇ ಬೇಗ ಬರೇ. No comments. ಇಲ್ಲ ಸರ್. ಈ ಕುಲ್ಗೆಟ್ಟಿರೋ ಕುಲಮಿಗೆ ಬಂದಿದ್ದಾಯ್ತು. ಟೈಮ್ ಎಷ್ಟಾ ವಿಜಿ? ಬೆಳಗಿನ ಜಾವ 4 ಗಂಟೆ. ಲೋ ತಿನ್ನಕ್ಕೆ ಸಿಗ್ತತ ಸಿಗಲು? ಈ ಸ್ಟೇಷನ್ ನೋಡ್ರೆ ತಿನ್ನಕ್ಕೆ ಇಲ್ಲಿ, ಕುಡಿಯಕ್ಕೂ ಏನು ಸಿಗಲ್ಲ ಅನ್ಸುತ್ತೆ. ಹಾ ನಡಿ, ಹೂ ಇಲ್ದಂಗೆ ಟ್ರೆಕ್ಕಿಂಗ್ ಮಾಡ್ರೆ ಸತ್ತೋಗ್ತೀವಿ ಅಪಾಯ. ಊಟ ಇಲ್ಲ ಅಂದ್ರೆ ದೇವ್ರನ್ನೇ ದೂದ್ ಸಾಗರ್ ಅಲ್ಲ, ಮನೆಗೆ ವಾಪಸ್ ಅಷ್ಟೇ. ಫಸ್ಟ್ ಊಟ. ಟೈಮ್ ಇಸ್ 6:30 ಅಲ್ಲ 6:40. ಟ್ರೆಕ್ಕಿಂಗ್ ಶುರು ಆಗ್ತಾ ಇದೆ ದೂದ್ ಸಾಗರ್ ಕಡೆಗೆ. ವಿಜಯಣ್ಣ ನಿಧಾನಕ್ಕೆ ಹೋಗ್ರಿ. ಹಾಂ ಮನೆ ಮೇಲೆಲ್ಲ ಮಣ್ಣು ತಿಂತಾರೆ. 130 ನಾಟ್ ಬ್ಯಾಡ್. ಬರ್ತಿದೆ ವರ್ಮ. ಇವಳು ರೈನ್ ಕೋಟೆ ಹಾಕಲ್ಲ, ಟೋಪಿಗೆ ಮೇಂಟೈನ್ ಮಾಡ್ತಾಳೆ. ಸಾಕ ಟೋಪಿ? ರೈನ್ ಕೋಟ್ ಬೇಡವಾ? ಹಾಂ ಯಾವುದು? ಅದು ಬ್ಲ್ಯಾಕ್ ಕಲರ್ ಹಾಕಂತೀಯ? ಹಾಂ ಟ್ರೆಕ್ಕಿಂಗ್ ಇಲ್ಲಿಂದನೇ ಶುರು ಆಗೈತಲ್ಲೂ. ಎಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು ಯಾವುದು ಗೊತ್ತಿಲ್ಲ. ಅವನೆಲ್ಲ ಒಂದು ಪುಷ್ಪ ನೋಡಿ, ಇಲ್ಲಿ ಯಾವ್ದಾರು ಹೂವು ಕಿತ್ಕೊಂತೀನ ವಿಜಿ? ಟ್ರೆಕ್ಕಿಂಗ್ ಗೈಡ್ ಪುಷ್ಪ. ಪುಷ್ಪರಾಜ್ ಹಾಯ್ ಬೋಲೋ. ದೂದ್ ಸಾಗರ್ ವಿಜಿ ಹೇಗಿದೆ ನೇಚರ್? ಈ ಫಾಲ್ಸ್ ಬೇಡಮ್ಮ, ನಮಗೆ ಒರಿಜಿನಲ್ ಫಾಲ್ಸ್ ಬೇಕು. ಇನ್ನು ಈ ಫಾಲ್ಸ್ ಎಲ್ಲ ವೀಡಿಯೋ ಮಾಡ್ರೆ ಹೆಂಗೆ? ಏನೋ ಇದಲ್ಲಿ ಕೂಗಲೇ. ಏ ಬಂದೋ ಬರಲೇ. ಇನ್ನ ಎಷ್ಟು ದೂರ ಆಯ್ತು? ಇರಬೇಕು ವ್ಯೂ ಗಂಟೆ ಹೋಯ್ತಾ ಇರ್ಬೇಕಷ್ಟೇ. ಹಂಗಂತೀರಾ? ಪುಷ್ಪ ಫುಲ್ಲು ಗರಂ ಆಗ. ಪುಷ್ಪ ಎಲ್ಲ ಅವನೇ. ಪುಷ್ಪನ್ ಡೈಲಾಗ್ಗಳು ಕೇಳಿ ನನಗೆ ಒಬ್ಬೊಬ್ಬೊಬ್ಬ
ಏನಂತೆ ಅಷ್ಟೇ. ಪುಷ್ಪ ಕಲ್ಲು ಹೆಸರು ನಿಂಕಂತಾರೆ, ಏನು ಭಯ ಇಲ್ಲ. ಪರ್ಚೇಸ್ ಮಾಡಿರೋದು. ಪರದಾಟನಪ್ಪ, ಪೊಲೀಸ್ ಎಲ್ಲ ಇಲ್ಲೇ ಹಾಕೋಬಿಡ್ತಾರೆ ಈ ದೂಧಸಾಗರಾಗಿ. ಬಾ ಆದ್ರೂ ನಮ್ಮ ಪುಷ್ಪನ್ ಮೆಟ್ಬೇಕೇನು ಬ್ರೋ? ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಲ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಈ ಬೇರೆ ಇಲ್ಲ ಇಲ್ಲ ಅಲ್ಲಿ ನೋಡಿದ್ವಲ್ಲ ಅಲ್ಲಿ ಅಲ್ಲೆಲ್ಲ ಆಗಿದೆ, ಆಗೋದು ಖಾಲಿ ಆಗಿದೆ. ಅಷ್ಟೇ.